ನಮಸ್ತೆ ವೀಕ್ಷಕರೇ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಗೆ ಕೌರವರಿಗೂ, ಪಾಂಡವರಿಗೂ ಜಗಳ ಆಗುತ್ತೆ, ಯಾಕೆ ಅವ್ರ ಮನಸ್ಸಲ್ಲಿ ತುಂಬಾ ಚಿಕ್ಕ ವಯಸ್ಸಿಂದನೇ ವೈಮನಸ್ಸುಗಳು ಮೂಡುತ್ತೆ ಅಥವಾ ದ್ವೇಷ ಅನ್ನೋದು ಶುರುವಾಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಿಂದಿನ ಸಂಚಿಕೆಯಲ್ಲಿ ದ್ರುಪದ ಮಹಾರಾಜನಿಗೂ ಹಾಗೆ ದ್ರೋಣ ಮಹರ್ಷಿಗಳಿಗೂ ಯಾಕೆ ವೈಮನಸ್ಸು ಉಂಟಾಯ್ತು ಅನ್ನೋದನ್ನ ನಾನು ನಿಮಗೆ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಭರದ್ವಾಜ ಅನ್ನೋ ಮಹರ್ಷಿಗಳ ಮಗ ದ್ರೋಣ. ದ್ರೋಣ ಭರದ್ವಾಜರ ಆಶ್ರಮದಲ್ಲೇ ಇದ್ಕೊಂಡು ಎಲ್ಲಾ ವಿದ್ಯೆಗಳನ್ನ ಕಲಿತಾ ಇರ್ತಾನೆ. ಅವಾಗ ಅಲ್ಲಿಗೆ ಒಬ್ಬ ಮಹಾರಾಜ ಕೂಡ ಬರ್ತಾನೆ. ಬಂದು ಅವನು ಹೇಳ್ತಾನೆ, ನಾನು ಪಾಂಚಾಲ ದೇಶದ ರಾಜ, ನನ್ನ ಮಗನಾದಂತಹ ದ್ರುಪದನ್ನು ಕೂಡ ಇಲ್ಲೇ ಸೇರಿಸ್ಕೊಳ್ಳಿ, ನನ್ನ ಮಗನಿಗೂ ವಿದ್ಯಾಭ್ಯಾಸನ ಹೇಳ್ಕೊಡಿ ಅಂತ. ಸರಿ ಅಂತ ಹೇಳಿ ಭಾರದ್ವಾಜರು ಒಪ್ಕೊಂತಾರೆ. ದ್ರೋಣರಿಗೂ ದ್ರುಪದನಿಗೂ ಒಟ್ಟಿಗೆ ವಿದ್ಯಾಭ್ಯಾಸ ಶುರುವಾಗುತ್ತೆ. ಅದ್ರ ಜೊತೆಗೆ ದ್ರೋಣ ದ್ರುಪದರ ಮಧ್ಯ ಒಂದು ಸ್ನೇಹತ್ವ ಅನ್ನೋದು ಹೇಗ್ ಬೆಳೆಯುತ್ತೆ ಅಂದ್ರೆ, ಇಬ್ರು ಯಾವಾಗ್ಲೂ ಜೊತೆಲೇ ಇರೋದು, ಜೊತೆಯಲ್ಲೇ ಕೆಲಸ ಮಾಡೋದು, ಅಥವಾ ಭರದ್ವಾಜರು ಏನಾದ್ರೂ ಕೆಲ್ಸನ ದ್ರುಪದನಿಗೆ ಹೇಳಿದ್ರೆ ದ್ರೋಣರು ಕೂಡ ಬಂದು ಸಹಾಯ ಮಾಡೋದು, ಅಥವಾ ದ್ರೋಣರಿಗೆ ಕೆಲಸ ಹೇಳಿದಾಗ ದ್ರುಪದ ಕೂಡ ಬಂದು ಸಹಾಯ ಮಾಡೋದು, ಅಥವಾ ಕಾಡಲ್ಲಿ ಹೂ ಹರ್ಸ್ಕೊಂಡ್ಬರೋದಾಗಿರ್ಬೋದು, ಅಥವಾ ಹಣ್ಣು ಹಂಪಲು ತರೋದಾಗಿರ್ಬೋದು. ಈ ತರದ ಎಲ್ಲಾ ವಿಷಯಗಳಲ್ಲೂ ಪ್ರತಿಯೊಬ್ರು ಸಹಾಯ ಮಾಡ್ಕೊಂಡು ಜೊತೆಲೆ ಕಾಲ ಕಳೀತಾ ಇರ್ತಾರೆ. ಅದಾದ್ಮೇಲೆ ದ್ರುಪದ ಅವ್ರಿಗೊಂದ್ ಮಾತು ಹೇಳ್ತಾನೆ, ದ್ರೋಣ ನೀನ್ ತುಂಬಾ ಒಳ್ಳೆಯವನು, ನಾನು ಪಾಂಚಲ ದೇಶದ ಮಹಾರಾಜ ಆದಾಗ ನೀನೇನಾದ್ರೂ ಬಂದು ಕೇಳಿದ್ರೆ ನಾನು ನನ್ನ ರಾಜ್ಯನೇ ನಿನಗೆ ಕೊಟ್ಟು ಬಿಡ್ತೀನಿ ಅಂತ. ಪಾಪ ದ್ರೋಣರಿಗೆ ಅಷ್ಟು ಆಸೆ ಇರೋದಿಲ್ಲ. ಅವ್ರು ಹೇಳ್ತಾರೆ, ಅದೆಲ್ಲ ಬೇಡ ದ್ರುಪದ, ನಮ್ಮ ಸ್ನೇಹ ಯಾವಾಗ್ಲೂ ಹೀಗೆ ಇರ್ಲಿ, ಅದಕ್ಕೆ ಯಾವುದೇ ಕುಂದು ಕೊರತೆಗಳು ಬರ್ದೇ ಇರ್ಲಿ ಅಂತ. ಸುಮಾರು ಒಂದಷ್ಟು ವರ್ಷಗಳ ಕಳೆಯುತ್ತೆ. ಕಳೆದಾದ್ಮೇಲೆ ಏನಾಗುತ್ತೆ, ನಮ್ಮ ದ್ರುಪದ ಅವರಿಗೆ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಅವರನ್ನ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ಹೇಳಿ ಅವ್ರ ತಂದೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಇದಾಗಿದ್ದ ಸ್ವಲ್ಪ ವರ್ಷದಲ್ಲಿ ಏನಾಗುತ್ತೆ, ದ್ರೋಣರು ಕೃಪಾ ಅನ್ನೋಳ್ನ ಮದುವೆ ಆಗ್ತಾರೆ. ಅದಾದ್ಮೇಲೆ ಅವರಿಗೆ ಅಶ್ವತ್ಥಾಮ ಅನ್ನೋ ಒಬ್ಬ ಮಗ ಕೂಡ ಜನಿಸ್ತಾನೆ. ಇದಾದ ಮೇಲೆ ಒಂದ್ಸಲ ಎಲ್ಲೋ ಕೆಲ್ಸಕ್ಕೆ ಅಂತ ಹೋಗಿದ್ದಂತಹ ದ್ರೋಣ ಮಹರ್ಷಿಗಳು ಏನ್ ಮಾಡ್ತಾರೆ, ಅವರ ಹೆಂಡತಿ ಮಕ್ಕಳು ಅಂದ್ರೆ ಕೃಪಾ ಹಾಗೆ ಅಶ್ವತ್ಥಾಮನೊಟ್ಟಿಗೆ ಪಾಂಚಾಲ ದೇಶದ ಮೇಲೆ ಹಾದು ಹೋಗ್ಬೇಕಾಗಿರತ್ತೆ. ಅವಾಗ ಅವ್ರ ಅಂತಾರೆ, ಸರಿ ನನ್ನ ಸ್ನೇಹಿತ ಇಲ್ಲೇ ಮಹಾರಾಜ ಆಗಿದ್ದಾನೆ, ಮಾತಾಡ್ಸ್ಕೊಂಡು ಹೋಗ್ಬೇಡ ಅಂತ ಹೇಳಿ ದ್ರೋಣ ಮಹರ್ಷಿಗಳು ಬರ್ತಾರೆ. ಬಂದಾಗ ಏನಾಗತ್ತೆ, ದ್ರುಪದನಿಗೆ ಹಳೆದೆಲ್ಲ ನೆನಪಿರತ್ತೆ. ಆದ್ರೆ ತಾನು ಮಹಾರಾಜ ಇವಾಗ ಒಂದು ದೇಶದ ರಾಜ ಆಗಿ ಕೇವಲ ಒಬ್ಬ ಬಡ ಮಹರ್ಷಿ ಬಂದಾಗ ಅಥವಾ ಒಬ್ಬ ಬಡ ಬ್ರಾಹ್ಮಣ ಬಂದಾಗ ಅವನ್ನ ಸತ್ಕರಿಸೋದು ಅಥವಾ ಅವನ ಜೊತೆಗೆ ತುಂಬಾ ಕ್ಲೋಸ್ ಆಗಿರೋದನ್ನ ನೋಡಿದ್ರೆ ಜನಗಳು ಏನ್ ಅನ್ಕೊಂತಾರೆ ಅನ್ನೋ ಒಂದು ಯೋಚನೆಯಿಂದಾಗಿ ಅವನ್ ಏನ್ ಮಾಡ್ತಾನೆ, ದ್ರೋಣ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ಬಿಡ್ತಾನೆ. ಪಾಪ ಅದ್ರ ದ್ರೋಣರಿಗೆ ಇಡ್ಸೋದಿಲ್ಲ. ದ್ರೋಣ ಅವರು ನೆನಪಿಸಿ ಹೇಳಕ್ ಹೋಗ್ತಾರೆ, ಈ ತರ ನಾನು ನೀನು ಭಾರದ್ವಾಜರ ಆಶ್ರಮದಲ್ಲಿದ್ವು, ನಾವಿಬ್ರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡ್ತಿದ್ವು, ನಾವೆಲ್ಲ ಒಟ್ಟಿಗೆ ಕಲಿತಿದ್ವು, ನಾನು ನೀನು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ವು ಅಥವಾ ಒಳ್ಳೆ ಗೆಳೆಯರಾಗಿದ್ವು ಅಂತ. ಆದ್ರೆ ಪಾಪ ದ್ರುಪದ ಅವರಿಗೆ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಅದು ದ್ರೋಣರ ಮನಸ್ಸಿನಲ್ಲಿ ಹಾಗೆ ಅಚ್ಚಳಿದೆ ಉಳ್ಕೊಬಿಡುತ್ತೆ. ಪಾಪ ಇದರಿಂದ ದ್ರೋಣರಿಗೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ದ್ರೋಣ ಅಷ್ಟೇ ಅಲ್ಲ, ಅವರ ಹೆಂಡತಿ ಕೃಪಾ ಜೊತೆಗೆ ಮಗ ಅಶ್ವತ್ಥಾಮ ಮೂವರಿಗೂ ನೋವಾಗುತ್ತೆ. ಅದಾದ್ಮೇಲೆ ದ್ರೋಣರು ಮನ್ಸಲ್ಲಿ ಅನ್ಕೊಂತಾರೆ, ಹೇಗಾದ್ರೂ ಮಾಡಿ ನಿನ್ನ ಅಹಂಕಾರನ ನಾನೇ ಮುರಿತೀನಿ, ಅದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಅವ್ರು ಸುಮ್ನೆ ಆಗ್ತಾರೆ. ಹಾಗೆ ಇನ್ನೊಂದ್ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದ್ರೋಣರು ಹಾಗೆ ಹಸ್ತಿನಾವತಿಯಲ್ಲಿ ಹೋಗ್ತಾ ಇರ್ತಾರೆ. ಹಾದು ಹೋಗೋ ಸಮಯದಲ್ಲಿ ಏನಾಗುತ್ತೆ, ಒಂದಷ್ಟು ಮಕ್ಕಳುಗಳು ಬಾವಿ ಹತ್ರ ನಿಂತ್ಕೊಂಡಿರ್ತಾರೆ. ಅದ್ರ ಕಥೆ ಏನಂತ ಹೇಳೋದಾದ್ರೆ, ಬಾವಿ ಹತ್ರ ಮಕ್ಕಳು ಏನಿಗೆ ನಿಂತಿರ್ತಾರೆ ಅಂತ ನಾವು ನೋಡೋದಾದ್ರೆ, ಕೆಲವೇ ಸಮಯಗಳ ಹಿಂದೆ ಒಂದು ಬಾಲ್ ಜೊತೆ ಪಾಂಡವರು ಆಟ ಆಡ್ತಾ ಇರ್ತಾರೆ. ಆಟ ಆಡೋ ಸಮಯದಲ್ಲಿ ಏನಾಗುತ್ತೆ, ಬಾಲ್ ಮಿಸ್ ಆಗಿ ಬಾವಿ ಒಳಗ್ ಹೋಗ್ಬಿಡುತ್ತೆ. ಆ ಬಾವಿ ಒಳಗಿಂದ ಮೇಲ್ ಹೇಗೆ ಬಾಲ್ ತರೋದು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಆ ಚೆಂಡನ್ನ ಹೇಗ್ ತರಬೇಕಂತ ಎಲ್ರು ಯೋಚನೆ ಮಾಡ್ತಾ ಬಾವಿ ಸುತ್ತ ಎಲ್ರು ನಿಂತ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಅಲ್ಲಿ ಹಾದು ಹೋಗ್ತಿದ್ದಂತಹ ದ್ರೋಣರು ನೋಡಿ ಹತ್ರ ಬರ್ತಾರೆ. ಏನಕ್ಕೆ ಈ ತರ ಯೋಚನೆ ಮಾಡ್ತಿದ್ದೀರಾ, ಏನಾಯ್ತು ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಹೀಗೀಗೆ ನಾವು ಹಸ್ತಿನಾವತಿಯ ಯುವರಾಜರುಗಳು ಆಟ ಆಡ್ತಿದ್ವು, ಚೆಂಡು ಒಳಗ್ ಹೋಗ್ಬಿಟ್ಟಿದೆ, ಹೇಗ್ ತರಬೇಕು ಅಂತ ಗೊತ್ತಾಗ್ತಿಲ್ಲ, ಯೋಚನೆ ಮಾಡ್ತಿದ್ವಿ ಅಂತ. ಅವಾಗ ದ್ರೋಣರು ಹೇಳ್ತಾರೆ, ಹಸ್ತಿನಾವತಿಯ ಯುವರಾಜರುಗಳು ಅಂತ ಹೇಳ್ತೀರಾ, ಬಿಲ್ವಿದ್ಯೆಯಿಂದ ಆರಾಮಾಗಿ ಬಾಣ ಹಾಕಿ ಮೇಲ್ ತರಬಹುದಲ್ಲ ಅಂತ. ಎಲ್ರಿಗೂ ಸ್ವಲ್ಪ ಶಾಕ್ ಆಗತ್ತೆ. ಎಲ್ರಿಗೂ ಹಾಗೆ ಕನ್ಫ್ಯೂಷನ್ ಕೂಡ ಆಗತ್ತೆ. ಏನ್ ಹೇಳ್ತಿದಾರೆ ಇವರು? ಪಾಪ ಏನಕ್ಕಂದ್ರೆ ದ್ರೋಣರ ಬಗ್ಗೆ ಇವರಿಗೆ ಏನಂತ ಗೊತ್ತಿಲ್ಲ. ಅವ್ರು ಎಂತ ಬಿಲ್ವಿದ್ಯೆ ಕಲ್ತಿರೋರು ಅಥವಾ ಎಂತ ಗುರು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಅವಾಗ ಅವ್ರು ಅಂತಾರೆ, ಹೇಗೆ ಬಾಣದಿಂದ ಹೇಗ್ ಬಾಲ್ ಮೇಲ್ ಬರುತ್ತೆ ಅಂತ. ಸರಿ ಅಂತ ಹೇಳಿ ಅಲ್ಲೇ ಇದ್ದಂತಹ ಒಂದು ಕೋಲನ್ನ ಬಾಣದ ತರ ಪ್ರಯೋಗಿಸಿ ಆ ಬಾಣನ ಅವರು ಬಿಡ್ತಾರೆ. ಸೊ ಆ ಬಾಣ ಏನ್ ಮಾಡುತ್ತೆ, ಬಾಲ್ನ ಮೇಲೆತ್ಕೊಂಡ್ ಬರುತ್ತೆ. ಇದನ್ನ ನೋಡಿದಂತಹ ಹುಡುಗರುಗಳಿಗೆ ಖುಷಿ ಆಗತ್ತೆ, ಅದ್ರ ಜೊತೆಗೆ ಶಾಕ್ ಕೂಡ ಆಗ್ಬಿಡುತ್ತೆ. ಏನೋ ಈ ತರದ ವಿದ್ಯೆ ಇದೆಯಲ್ಲ ಇದು, ಹೇಗೆ ಬಾಲ್ನ ಅದೊಂದು ಬಾಣ ಎತ್ಕೊಂಡ್ ಬಂತು, ಇದನ್ನ ನಮಗೂ ಹೇಳ್ಕೊಡಿ ಅಂತ ಕೇಳ್ಬೇಕಿದ್ರೆ ಆ ವಿಷಯ ಭೀಷ್ಮನವರೆಗೂ ಹೋಗಿ ತಲುಪತ್ತೆ. ಭೀಷ್ಮನಿಗೆ ಗೊತ್ತಾದ ತಕ್ಷಣನೇ ಭೀಷ್ಮನೇ ಖುದ್ದಾಗಿ ಬಂದು ದ್ರೋಣರನ್ನ ವಿಚಾರಿಸಿ ಅವನು ಹಸ್ತಿನಾವತಿಗೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ, ನೀವೇ ಈ ಮಕ್ಕಳಿಗಳಿಗೆ ವಿದ್ಯೆ ಹೇಳ್ಕೊಡ್ಬೇಕು ಅಂತ ಹೇಳಿ ಭೀಷ್ಮ ಕೇಳ್ಕೊಂತಾನೆ. ಅದಕ್ಕೆ ದ್ರೋಣರು ಒಂದೇ ಒಂದು ಮಾತು ಇಲ್ಲ ಅಂತ ಹೇಳಿದ್ರೆ ತಮ್ಮ ವಿದ್ಯಾಭ್ಯಾಸ ಹೇಳ್ಕೊಡಕ್ಕೋಸ್ಕರ ಶುರು ಮಾಡ್ತಾರೆ. ಈ ತರದ್ದೇ ಒಂದು ಸಮಯಕ್ಕೆ ಕಾಯ್ತಿದ್ದಂತಹ ನಮ್ಮ ದ್ರೋಣ ಮಹರ್ಷಿಗಳು ಏನಾಗುತ್ತೆ,
ಎಲ್ಲರಿಗೂ ಒಂದೇ ರೀತಿಯಾದಂತಹ ಬಿಲ್ವಿದ್ಯೆನ ಹೇಳ್ಕೊಡ್ತಾರೆ. ಆದ್ರೆ ದೇವೇಂದ್ರನ ವರಪ್ರಸಾದದಿಂದ ಜನಿಸಿದಂತಹ ಅರ್ಜುನನಿಗೆ ಆ ವಿದ್ಯೆ ಬೇರೆ ರೀತಿಯಿಂದನೇ ಮೈಗೂಡ್ಬಿಡುತ್ತೆ. ಹೇಗೆ ಅಂದ್ರೆ ಇಡೀ ವಿಶ್ವದಲ್ಲಿ ಅರ್ಜುನನನ್ನ ಸೋಲ್ಸೋಕೆ ಆಗದೆ ಇರೋ ರೀತಿ ಬಿಲ್ವಿದ್ಯೆನ ಅರ್ಜುನ ಕಲ್ತ್ಕೊಂಡ್ಬಿಡ್ತಾನೆ. ಅದಾದ್ಮೇಲೆ ಏನಾಗುತ್ತೆ, ಒಂದ್ಸಲ ದ್ರೋಣರು ಕೇಳ್ತಾರೆ, "ಈಗ ನೀವು ಇಷ್ಟೊಂದು ವಿದ್ಯೆ ಎಲ್ಲ ಹೇಳ್ಕೊಡ್ತಿದೀನಿ ನಿಮಗೆ, ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀನಿ. ಈ ಗುರುಗೆ ಗುರುದಕ್ಷಿಣೆ ಅಂತ ಕೊಡ್ತೀರಾ ನೀವು?" ಅಂತ. ಪ್ರತಿಯೊಬ್ರು ಕೂಡ ತಲೆ ಆಡಿಸ್ತಾರೆ. "ಹಾ ಗುರುಗಳೇ, ನೀವೇನ್ ಕೇಳಿದ್ರು ನಾವು ಕೊಡೋಕ್ ರೆಡಿ ಇದ್ದೀವಿ." ಆದ್ರೆ ಏನ್ ಬೇಕು ಅಂತ ಶಿಷ್ಯರು ಕೇಳಲ್ಲ. ನನಗೆ ಈ ತರದ್ದು ಬೇಕು ಅಂತ ಗುರುನು ಹೇಳಲ್ಲ. ಅವ್ರ ಮನ್ಸಲ್ಲೇ ಕಾಲ ಬಂದಾಗ ನಾನು ಎಲ್ಲಾನು ಕೇಳ್ತೀನಿ ಅಂತ ಹೇಳಿ ಸುಮ್ನೆ ಆಗ್ಬಿಡ್ತಾರೆ. ಇದು ಇವತ್ತಿನ ಸಂಚಿಕೆ ವೀಕ್ಷಕರೇ. ಮುಂದಿನ ಸಂಚಿಕೆಯಲ್ಲಿ ನಾನು ಏಕಲವ್ಯ ಅನ್ನೋ ಒಬ್ಬ ದೊಡ್ಡ ಶಿಷ್ಯನ ಬಗ್ಗೆ ನಾನು ನಿಮಗೆ ಹೇಳಕ್ ಹೊರಟಿದ್ದೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು.